ನಮ್ಮ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ, ಇದು ಹಿಂದೂಗಳದ್ದು. ಹಿಂದೂಗಳು ಅಲ್ಲ ಅನ್ನೋದು ತಪ್ಪು, ಹಿಂದೂಗಳದು ಅನ್ನೋದು ತಪ್ಪೇನೆ. ಅದು ಮೈಸೂರು ಬೆಟ್ಟ ಇರ್ಬೋದು, ಚಾಮುಂಡಿ ಬೆಟ್ಟ, ಮೈಸೂರು ಅರಮನೆ ಇರ್ಬೋದು, ಮೈಸೂರು ದಸರಾ, ಮೈಸೂರು ಜಂಬೂ ಸವಾರಿ, ಇವೆಲ್ಲವೂ ಕೂಡ ಮಹಾರಾಜರು ನಮಗೆ ಕೊಟ್ಟು ಹೋಗಿರುವಂಥದ್ದು. ಅದನ್ನು ಅನುಭವಿಸ್ರಿ ಅಂತ ಅಂದರೆ ಬಾಯಿಗೆ ಬಂದಿದ್ದು ಮಾತಾಡ್ಕೊಂಡಿಲ್ರಿ. ನೆವರ್ 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 ನೆವರ್. ಹಾಗೆ ರಾಮಚಂದ್ರಪ್ಪ ಬಂಧುಗಳು ಹಾಗೆ ಪಕ್ಕದಲ್ಲಿ ನಿಂತಿದ್ರು ಅಷ್ಟೇ. ಈಗ ಹೊರಗಡೆ ಸ್ಟೇಜ್ ಹತ್ರ ಇದೆ, ನೀವೆಲ್ಲ ನೋಡಿದ್ದೀರಾ. ಆ ಸ್ಟೇಜಲ್ಲೇ ಒಂದು ಇದಾಕಿ ಮೂರ್ತಿ ಇಟ್ಟಿರ್ತಾರೆ, ಅಮ್ಮನವ್ರ ಮೂರ್ತಿ ಇಟ್ಟಿರ್ತಾರೆ. ದೀಪ ಹಚ್ಚೋದು ಅಷ್ಟೇ. ಹೋಗಿ ಮಂಗಳಾರತಿ ಮಾಡ್ತಾರೆ. ಅದಕ್ಕೇನು ಅಯ್ಯೋ ಅಯ್ಯೋ ದೊಡ್ಡ ಹುಯಿಲು ಇದಕ್ಕೆ ಅದಕ್ಕೇನು ಮೀರಿ ಏನಾದ್ರು ಇದೆಯಲ್ಲಿ ಹೋಗಿ ಅದು ಉದ್ಘಾಟನೆಗೆ ಬಂದವರು ಅಲ್ಲಿ ಸೀರೆ. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಉಡಿಸಿ ಅರಿಶಿನ ಕುಂಕುಮ ಇಕ್ಕಿ ದೇವ್ರಿಗೆ ಹೂವು ಮುಡಿಸಿ ಆ ಇವರೇ ದೀಪ ರೆಡಿ ಇರುತ್ತೆ. ಒಂದು ದೀಪ ಹಚ್ತಾರೆ, ಕೈ ಮುಗಿತಾರೆ, ಬಂದು ಕೂತ್ಕೋತಾರೆ, ಭಾಷಣ ಮಾಡ್ತಾರೆ, ಹೋಗ್ತಾರೆ. ಇದಕ್ಕೇನು ಒಂದು ದೊಡ್ಡ ಹುಯಿಲು. ಯಾರ್ರೀ? ಒಬ್ಬ ಎಕ್ಸ್ ಪಾರ್ಲಿಮೆಂಟ್ ಮೆಂಬರ್ ಪ್ರತಾಪ್, ನಿನ್ನ ಪ್ರತಾಪಕ್ಕೆ ನಿನಗೆ ಸೀಟ್ ಇಲ್ದಂಗೆ ಮಾಡಿಬಿಟ್ರು ಹೈಕಮಾಂಡ್, ಬಿಜೆಪಿ ಹೈಕಮಾಂಡ್. ದನದ ಮಾಂಸ ತಿಂದು ಬರ್ತಾರೆ ಅಂತ. ಅರೇ, ಗುಜರಾತಲ್ಲಿ, ಒರಿಸ್ಸಾದಲ್ಲಿ, ಗೋವಾದಲ್ಲಿ ದನದ ಮಾಂಸ ಮಾರ್ತಾ ಇರೋರು ಯಾರು? ಬಿಜೆಪಿ ಲೀಡರ್ಸು. ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ಅದು, ಹೊಸದೇನಲ್ಲ, ಅದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಈಗ ಎಕ್ಸ್ಪೋರ್ಟ್ ಆಗ್ತಿದೆ, ಬೀಫ್ ಎಕ್ಸ್ಪೋರ್ಟ್. ಫಸ್ಟ್ ದ ಗುಜರಾತ್ ಇನ್ ದ ಕಂಟ್ರಿ. ಗುಜರಾತ್ ಇಸ್ ದ ಫಸ್ಟ್ ಸ್ಟೇಟ್ ಇನ್ ದ ಕಂಟ್ರಿ ಇನ್ ದ ಬೀಫ್ ಎಕ್ಸ್ಪೋರ್ಟ್. ಏನೇನೋ ರೀ ಕತೆ. ಹಾಗಾಗಿ ಇದು ಸರಿ ಇಲ್ಲ. ನೀವು ಈ ರೀತಿಯಾಗಿ ಬಾಯಿಗೆ ಬಂದಂಗೆ ಮಾತಾಡಿಕೊಂಡು ಬಂದಿರೋಂಥ ಒಂದು ಪ್ರಶಸ್ತಿನ ಅದ್ರ ಗೌರವ ಹಾಳು ಮಾಡ್ತಾ ಇದ್ದೀರಿ ನೀವು. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.